ಹೇಳ್ ಮಿಶು, ಏನು ಹೇಳ್ಬೇಕು? ಎಲ್ಲರಿಗೂ ನಮಸ್ಕಾರ. ನೋಡ್ದಾ, ನಮಸ್ಕಾರ ಅಂದ ತಕ್ಷಣ ನಮಸ್ಕಾರ ಮಾಡ್ತೈತೆ ನಮ್ಮ ಮಗಮ್ಮ. ಹಲೋ, ನಮಸ್ಕಾರ ಮಾಡಮ್ಮ. ನಮಸ್ಕಾರ. ಹೇಳು ಮಿಶ್ತ, ನೀನು ಹೇಳು. ನಮಸ್ಕಾರ. ಮಾಡು. ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರೈತನ ಮಕ್ಕಳು ಪುನೀತ್ ಚೇತನ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ, ನಾನು ದೊಡ್ಡಪ್ಪನ ಕ್ಯಾಪ್ಚರ್ ಮಾಡೋದೇ ಇವತ್ತಿನ ವ್ಲಾಗ್ ಶ್ರೀನಾಮಿ ಹಬ್ಬದ ವಿಶೇಷತೆ. ಸೊ ಕಂಪ್ಲೀಟ್ ಆಗಿ ವ್ಲಾಗ್ನ ನೋಡಿ. ಇವಳು ವ್ಲಾಗ್ ಮಾಡ್ತಿದ್ದೀನಿ ಅಂತ ರೆಡಿ ಆಗ್ತಾ, ಒಳ್ಳೆ ಸೆಂಟ್ರ್ ಪಾಪಡಿ ತೆಕ್ಕೊಂಡು ಒಳ್ಳೆ ಹಳೆ ಕಾಲದ ಇರ್ತಾರ. ಹಬ್ಬ ಬಂದರೆ ಸಾಕು ಮನೆ ಕ್ಲೀನ್ ಇರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ನಮ್ಮ ಲೇಡೀಸ್ದು. ಸೊ ನಾವು ಹಾಗೆ ರಾತ್ರಿನೇ ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ವಿ. ಮಾಡ್ತಾ ಮಾಡ್ತಾ ಹಾಗೆ ತಮಾಷೆ ಮಾಡಿಕೊಂಡು ಬೇಗ ಬೇಗ ಕೆಲಸ ಮುಗಿಸಿದ್ವಿ. ಇಲ್ಲಡಿ, ಸ್ನ್ಯಾಪ್ ಇಲ್ಲ, ವ್ಲಾಗ್ ಹಾಕ್ತೀನಿ ಇಂದಿಗ್ಲೇನು. ಓ, ಇಂಥ ಕಂಟೆಂಟ್ ಪಡಿಯಕ್ಕೆ ನದಿ ತಕ್ಕ ಪುಣ್ಯ. ಇದಕ್ಕೇನು ಕಮ್ಮಿ ಇಲ್ಲ. ಸುಳ್ಳು ಹೇಳ್ತಾರ ನೋಡ್ರಿ ಇವರು. ಅರೆ, ನಮ್ಮ ಮಾವ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ. ಬೆಳಗ್ಗೆ ಹಬ್ಬ, ಮಜ್ಜಿಗೆ ಕೊಡ್ಬೇಕು ಎಲ್ರೂ, ಹಾಗಾಗಿ ಈಗಲೇ ಹಾಲು ಕಾಯಿಸ್ತಾ ಇರೋದು. ಬೆಸ್ಟ್ ಅನ್ಸುತ್ತಲ್ವಾ. ಒಲೆ ಈಗೆಲ್ಲ ಗ್ಯಾಸ್ ಅರ್ಜೆಂಟಿಗೆ ಸಿಗೋದಿಲ್ಲ. ಅರ್ಜೆಂಟಿಗೆ ಗ್ಯಾಸ್ ಬೇಕಾಗುತ್ತೆ, ಬಟ್ ಸ್ವಲ್ಪ ಲೇಟ್ ಆದ್ರೂ ಒಲೆ ಬೆಸ್ಟ್ ಅಂತ ಅನಿಸುತ್ತೆ. ಇದು ಬಂದು ಹಬ್ಬದ ದಿನ ಬೆಳಗ್ಗೆನೇ ನಾನು ನಮ್ಮ ಅಕ್ಕಂದ್ರು ಹೋಗಿ ಅಶ್ವತ್ಥ ಕಟ್ಟೆಗೆ ಪೂಜೆ ಮಾಡ್ಕೊಂಡು ಬಂದಿದ್ದು. 9-10 ಗಂಟೆಗೆಲ್ಲ ಮಜ್ಜಿಗೆ ಪಾಣ್ಕೆಲ್ಲ ಕೊಡಬೇಕಲ್ವ, ಹಾಗಾಗಿ ಬೆಳಗ್ಗೆ 9 ಗಂಟೆಗೆಲ್ಲ ಪೂಜೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಬೆಳಗಿನ ಜಾವನೇ ಹೋದ್ವಿ ಪೂಜೆ ಮಾಡೋಕ್ಕೆ. ಈ ಹಬ್ಬದ ಸ್ಪೆಷಲ್ ಏನು, ಹಾಗೆ ಶ್ರೀರಾಮನಲ್ಲಿ ಏನೇನೆಲ್ಲ ಮಾಡ್ತಾರೆ ಅಂತ ಒಂದಷ್ಟು ಡೀಟೇಲ್ಸ್ನ ಹೇಳ್ತಾ ಹೋಗ್ತೀನಿ. ಹಾಗೆ ಇದನ್ನು ಬೇರೆ ಸ್ಟೈಲಲ್ಲಿ ಹೇಳೋಣ ಅಂತ ಅನಿಸುತ್ತೆ, ನೋಡೋಣ, ಟ್ರೈ ಮಾಡ್ತೀನಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಎಲ್ರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ರೈತನ ಮಕ್ಕಳು ಪುನೀತ್ ಚೇತನ ಕಡೆಯಿಂದ. ಶ್ರೀರಾಮನವಮಿಯು ಹಿಂದೂ ಧರ್ಮದ ಪ್ರಮುಖ ಹಬ್ಬವಾಗಿದ್ದು, ವಿಷ್ಣುವಿನ 7ನೇ ಅವತಾರವಾದ ಭಗವಾನ್ ಶ್ರೀರಾಮನ ಜನ್ಮದಿನವನ್ನು ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ಎಂದು ಆಚರಿಸುತ್ತಾರೆ. ಈ ದಿನ ರಾಮಾಯಣ ಪಠಣ, ವಿಶೇಷ ಪೂಜೆ ಅಂದರೆ ರಾಮ, ಸೀತೆ, ಲಕ್ಷ್ಮಣ, ಹನುಮಂತ, ಇದು ರಾಮಾಯಣ ಪಠಣ ಅಂತಾರೆ. ಅಲ್ಲಿ ವಿಶೇಷ ಪೂಜೆನ ಆಚರಿಸ್ತಾರೆ. ಹಾಗೆ ಈ ಹಬ್ಬದ ದಿನ ಪಾನಕ, ಕೋಸಂಬರಿ ವಿತರಣೆ ಮಾಡಿ ಮತ್ತು ರಾಮಲಲ್ಲಾನನಿಗೆ ಪೂಜೆ ಮಾಡ್ತಾರೆ. ರಾಮಲಲ್ಲಾನ ಅಂದರೆ ಹನುಮಂತ. ಅಯೋಧ್ಯೆಯಲ್ಲಿ ಇದು ಅತಿ ವಿಜೃಂಭಣೆಯಿಂದ ನಡೆಯುತ್ತದೆ. ಶ್ರೀರಾಮನವಮಿ ಹಬ್ಬದ ಪ್ರಮುಖ ವಿವರಗಳನ್ನು ಹೇಳ್ತಾ ಹೋಗ್ತೀನಿ. ಈ ಹಬ್ಬವನ್ನು ಆಚರಣೆ ಮಾಡೋದು ಚೈತ್ರ ಮಾಸದ ನವಮಿ ತಿಥಿ ಅಂದರೆ ಮಾರ್ಚಿಂದ ಏಪ್ರಿಲಲ್ಲಿ. ಮತ್ತು ಪೌರಾಣಿಕ ಮಹತ್ವ, ರಾಜ ದಶರಥ ಮತ್ತು ಕೌಸಲ್ಯ ಮಗನಾಗಿ ಅಯೋಧ್ಯೆಯಲ್ಲಿ ರಾಮ ಜನಿಸಿದ ದಿನ. ಸೀತೆ, ಲಕ್ಷ್ಮಣ ಮತ್ತು ಹನುಮಂತನನ್ನು ಸಹ ಪೂಜಿಸಲಾಗುತ್ತದೆ ಈ ದಿನ. ವಿಶೇಷ ಆಚರಣೆಗಳು, ಪೂಜೆ ಮತ್ತು ಭಜನೆ. ರಾಮ ಮಂದಿರಗಳಲ್ಲಿ ವಿಶೇಷ ಭಜನೆ, ಕೀರ್ತನೆ ಮತ್ತು ರಾಮಾಯಣ ಪಠಣ ನಡೆಯುತ್ತದೆ. ಈ ಹಬ್ಬದ ದಿನ ಪಾನಕ, ಕೋಸಂಬರಿ, ಮಜ್ಜಿಗೆಯನ್ನು ನೀಡಲಾಗುತ್ತದೆ. ಬೇಸಿಗೆಯ ಬಿಸಿಲಿಗೆ ತಂಪೆರೆಯಲು ಪಾನಕ ಅಂದರೆ ಇದನ್ನು ಬೆಲ್ಲದ ಪಾನೀಯ ಅಂತ ಹೇಳ್ತಾರೆ. ಮಜ್ಜಿಗೆ ಮತ್ತು ಕೋಸಂಬರಿಯನ್ನು ಪ್ರಸಾದವಾಗಿ ಹಂಚಲಾಗುತ್ತದೆ. ಶೋಭಾಯಾತ್ರೆ ಅಂದರೆ ಶ್ರೀರಾಮನ ಮೂರ್ತಿಯೊಂದಿಗೆ ರಥಯಾತ್ರೆ ಅಥವಾ ಮೆರವಣಿಗೆಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಉಪವಾಸ, ಭಕ್ತರು ರಾಮನವಮಿಯದಂದು ಉಪವಾಸ ವ್ರತ ಆಚರಿಸುತ್ತಾರೆ. ಇದರ ಮಹತ್ವ, ರಾಮನು ಧರ್ಮ, ತ್ಯಾಗ ಮತ್ತು ಮರ್ಯಾದ ಪುರುಷೋತ್ತಮನ ಸಂಕೇತ. ಈ ಹಬ್ಬವು ಸತ್ಯ ಮತ್ತು ಧರ್ಮದ ಹಾದಿಯಲ್ಲಿ ನಡೆಯಲು ಪ್ರೇರೇಪಿಸುತ್ತದೆ.
ಹೇಗಿತ್ತು ನನ್ನ ಧ್ವನಿ? ಅಷ್ಟು ಪ್ರಾಪರಾಗಿ ಬಂದಿಲ್ಲ, ಬಟ್ ಓಕೆ ಅಂತ ಅನಿಸುತ್ತೆ. ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ನಾನು. ಇದು ಮನೇಲಿ ಪೂಜೆ ಮುಗಿಸಿ ಹಿಂದೆ ನಮ್ಮ ಮನೆ ಮುನೀಶ್ವರಪ್ಪ ದೇವಸ್ಥಾನ ಅಂತ ಇದೆ, ಅಲ್ಲಿ ಮುಗಿಸ್ಕೊಂಡು ಬಂದು ಮಕ್ಕಳಿಗೆಲ್ಲ ರೆಡಿ ಮಾಡಬೇಕಾಗಿತ್ತು ದೇವಸ್ಥಾನಕ್ಕೆ ಹೋಗೋಕ್ಕೆ. ನನಗೆ ನನ್ನ ಮಗಳ ಜೊತೆ ಈ ಆ್ಯಂಗಲಲ್ಲಿ ವೀಡಿಯೋಸು ಫೋಟೋಸ್ ತೊಗೊಳೋದು ತುಂಬ ಇಷ್ಟ. ಒಂಥರ ಖುಷಿ ಅಲ್ವಾ ಆ ವಯಸ್ಸಲ್ಲಿ ಆ ಥರ ಮುದ್ದು ಮಾಡೋದು. ನಾವು ಪೂಜೆ ಮಾಡೋ ಪ್ಲೇಸ್ ಇದೆ ಈಗ ಅಶ್ವತ್ಥ ಕಟ್ಟೆ ಹತ್ರ. ಮಜ್ಜಿಗೆ, ಪಾನಕ, ಹೆಸರುಬೇಳೆ ಎಲ್ಲ ಕೊಡ್ತೀವಿ ಈಗ ಎಲ್ಲರಿಗೂ. ಅಲ್ಲಿ ಬರೋರು ಎಲ್ರಿಗೂ ಕೂಗಿ ಕೊಡ್ತೀವಿ. ಸೊ ಮುಂದೆ ನೀವೇ ನೋಡ್ತಾ ಹೋಗಿ ಹೀಗೆಲ್ಲ ಇರುತ್ತೆ ಅಂತ. ಸ್ಕೂಲ್ ಮಕ್ಕಳಿಗೂ ಹೇಳಿದ್ವಿ ಬರೋದಕ್ಕೆ, ಪಾಪ ಅವ್ರಿಗೆ ಬೇರೆ ಸ್ಕೂಲ್ ಹಾಲಿಡೇನೇ ಇರಲಿಲ್ಲ, ಮಜ್ಜಿಗೆ ಪಾನಕ ಎಲ್ಲ ತೊಗೊಂಡೋಗ್ಲಿ ಅಂತ. ಇದೊಂಥರ ಖುಷಿ ಅಲ್ವಾ, ಫ್ಯಾಮಿಲಿ ಎಲ್ಲ ಜೊತೆ ಸೇರಿ ಕೆಲಸ ಮಾಡೋದಾಗಿರಲಿ, ಒಂದು ಮೂಮೆಂಟ್ನ ಎಂಜಾಯ್ ಮಾಡೋದು ತುಂಬ ಖುಷಿ ಅಂತ ಅನಿಸುತ್ತೆ. ಈ ಹಬ್ಬದ ದಿನ ಎಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ರೂ ಮಜ್ಜಿಗೆ, ಪಾನಕ, ಹೆಸರು ಬೇಳೆನ ಕೊಡ್ತಾರೆ. ಹಾಗೆ ನಮ್ಮೂರಲ್ಲಿನೂ ಆಂಜನೇಯ ಸ್ವಾಮಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆನ ಮಾಡಿಕೊಟ್ರು. ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ನಮ್ಮ ಕಡೆಯಿಂದ, ಅಂದರೆ ರೈತನ ಮಕ್ಕಳು ಪುನೀತ್ ಚೇತನ ಕಡೆಯಿಂದ. ಶ್ರೀರಾಮನವಮಿ ಹಬ್ಬನ ಹೇಗೆಲ್ಲ ಇರುತ್ತೆ ಅಂತ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಶ್ರೀರಾಮನವಮಿ ಹಬ್ಬ ನಮಗೆ ಯಾಕೆ ವಿಶೇಷತೆ ಅಂದರೆ, ನಮ್ಮ ಮನೆ ಮತ್ತು ನಮ್ಮ ಚಿಕ್ಕಮ್ಮನವ್ರ ಮನೆ 3 ಮನೆ ಸೇರಿ ಒಬ್ಬರು ಹೆಸರುಬೇಳೆ, ಒಬ್ಬರು ಪಾನಕ, ಒಬ್ಬರು ಮಜ್ಜಿಗೆ, ಈ 3 ಒಬ್ಬೊಬ್ಬರೊಂದನ್ನು ಮಾಡಿಕೊಂಡು ಅಶ್ವತ್ಥ ಕಟ್ಟೆಗೆ ತೊಗೊಂಡೋಗಿ ಅಲ್ಲಿರೋ ಪ್ರತಿ ಜನರು ಬರೋರಿಗೆಲ್ರಿಗೂ ಹಂಚ್ತೀವಿ. ಮತ್ತು ನಾನು ನಮ್ಮ ಅಕ್ಕಂದ್ರು 3 ಸೇರಿಕೊಂಡು ಅಶ್ವತ್ಥ ಕಟ್ಟೆಗೆ ಬೆಳಗ್ಗೆನೇ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ವಿ. ಮಕ್ಕಳು ಎದ್ಮೇಲೆ ಏನು ಕೆಲಸ ಆಗಲ್ಲ ಅಂತ. ಸೊ ಇವತ್ತಿನ ದಿನ ಹೇಗಿತ್ತು? ಶ್ರೀರಾಮಿ ಹಬ್ಬ ಏಕೆ ಆಚರಿಸ್ತಾರೆ ಅಂದರೆ, ಇದು ರಾಮನ ಜನ್ಮದಿನ. ಹಾಗೆ ವಿಷ್ಣುವಿನ 7ನೇ ಅವತಾರ ರಾಮನ ಪಟ್ಟಣ ಅಂದರೆ ಹನುಮಂತ, ಲಕ್ಷ್ಮಣ, ಸೀತೆ, ರಾಮ, ಇದು ಅವರ ಪಟ್ಟಣ ಅಂತ. ಅಲ್ಲಿ ಯಾವ ದೇವರು ಇರ್ತಾರೋ ದೇವಸ್ಥಾನದಲ್ಲಿ ಮಜ್ಜಿಗೆ, ಪಾನಕ, ಹೆಸರು ಬೇಳೆನ ಕೊಡ್ತಾರೆ. ಹಾಗೆ ಇದು ತಂಪಾಗಿರುತ್ತೆ ಬೇಸಿಗೆ ಕಾಲದಲ್ಲಿ, ಮತ್ತು ಇದು ಶ್ರೀರಾಮನಿಗೆ ಪ್ರಿಯವಾದ ಅಂತ ಹೇಳಬಹುದು. ದೆನ್ ಇದು ಅಯೋಧ್ಯೆಯಲ್ಲಿ ತುಂಬ ವಿಜೃಂಭಣೆಯಿಂದ ಈ ಹಬ್ಬನ ಆಚರಿಸ್ತಾರೆ, ಮತ್ತು ಇದು ಹಿಂದೂ ಧರ್ಮದ ಪ್ರಮುಖ ಹಬ್ಬವಾಗಿದೆ. ಮತ್ತೊಮ್ಮೆ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋನ ಈ ಬ್ಲಾಗ್ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.